ಬಿಜೆಪಿ ಬಂಡಾಯ ನಾಯಕರಿಂದ ಈಗ ಸೆಕೆಂಡ್ ಇನ್ನಿಂಗ್ಸ್ ಶುರುವಾಗಿದೆ. ಫಸ್ಟ್ ಇನ್ನಿಂಗ್ಸ್ ಶುರುವಾಗಿದ್ದು ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಯತ್ನಾಳ್ ಅವರ ವಿರುದ್ಧ ಶುರು ಮಾಡಿದ್ದು, ಇನ್ನೂ ಮುಂದುವರ್ಕೊಂಡು ಹೋಗ್ತಾನೆ ಇದೆ. ದೆಹಲಿ ತಲುಪಿದೆ ಬಿಜೆಪಿ ಬಂಡಾಯ ನಾಯಕರ ತಂಡ. ರಮೇಶ್ ಜಾರಕಿಹೊಳಿ ಯತ್ನಾಳ್ ನೇತೃತ್ವದಲ್ಲಿ ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಭೇಟಿಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಲಿಂಬಾವಳಿ ಜೆಪಿ ನಡ್ಡಾ ಭೇಟಿವಾದ ಬೆನ್ನಲ್ಲೇ ಮತ್ತೊಂದು ಸುತ್ತಿನ ಚರ್ಚೆಗೆ ಈಗ ತಯಾರಿ ನಡೀತಾ ಇದೆ. ಬಿವೈ ವಿಜಯೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ ನಾಯಕರು. ರಾಜ್ಯಾಧ್ಯಕ್ಷ ಚುನಾವಣೆಯಿಂದ ವಿಜಯೇಂದ್ರ ಅವರನ್ನ ದೂರ ಇಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಅಂದರೆ ವಿಜಯೇಂದ್ರ ಸ್ಪರ್ಧೆನೇ ಮಾಡೋದು ಬೇಡ ಅಂತ ಇವ್ರು ಹೇಳೋದು. ಚುನಾವಣೆ ಮಾಡಿ ಬಟ್ ವಿಜಯೇಂದ್ರ ಸ್ಪರ್ಧೆನೇ ಮಾಡೋದು ಬೇಡ ಅಂತ ಇವರ ಒತ್ತಾಯ ಇದೆ. ಹಾಗಾಗಿ ಅದನ್ನು ಯಾವ ರೀತಿ ಆಲಿಸ್ತಾರೆ ಏನು ಎತ್ತ ನನಗಿರೋ ಕುತೂಹಲ ಇದು ಯಾವುದೂ ಅಲ್ಲ. ಯಾರು ಇವರಿಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ? ರಾಷ್ಟ್ರಾಧ್ಯಕ್ಷರಾಗಿ ಜೆ.ಪಿ. ನಡ್ಡಾ ಅಪಾಯಿಂಟ್ಮೆಂಟ್ ಕೊಟ್ಟು ಇವ್ರನ್ನ ಮಾತನಾಡಿಸ್ತಾರಾ? ಅಮಿತ್ ಶಾ ಅವ್ರು ಮಾತನಾಡಿಸ್ತಾರಾ? ಯಾಕೆಂದರೆ ಈಗಾಗಲೇ ಬಜೆಟ್ ಮೇಲಿನ ಅಧಿವೇಶನ ನಡೀತಾ ಇದೆ ಸಂಸತ್ತಲ್ಲಿ. ಮತ್ತೊಂದು ಕಡೆ ನಾಳೆ ದೆಹಲಿ ಎಲೆಕ್ಷನ್ ಇದೆ. ಇದೆಲ್ಲ ಬ್ಯುಸಿ ನಡುವೆ ಇವ್ರಿಗೆ ಟೈಮ್ ಕೊಟ್ಟು ಮಾತನಾಡಿಸ್ತಾರಾ ಗೊತ್ತಿಲ್ಲ, ಅಥವಾ ಬಂದ ದಾರಿಗೆ ಸುಂಕವಿಲ್ಲ ಅನ್ನೋ ರೀತಿಯಲ್ಲಿ ವಾಪಸ್ ಹೋಗ್ತಾರಾ ಗೊತ್ತಿಲ್ಲ. ಏನು ಭಿನ್ನರ ದೂರು ಅಂತಕ್ಕಂಥದ್ದು ನೋಡೋಣ. ಪಕ್ಷದಲ್ಲಿ ಬಿ.ವೈ. ವಿಜಯೇಂದ್ರ ಅವರ ದರ್ಪ ಹೆಚ್ಚುತ್ತಾ ಇದೆ. ಇದು ಮೊದಲಿಂದನೂ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಆರೋಪ. ಬರೀ ಯಡಿಯೂರಪ್ಪ ನಾಮಬಲದಿಂದ ಪಕ್ಷ ಮುನ್ನಡೆಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಿರಿಯ ನಾಯಕರಿಗೆ ಪಕ್ಷದಲ್ಲಿ ಯಾವುದೇ ಮಾನ್ಯತೆ ಇಲ್ಲ ಅಂತಾರೆ. ಬಟ್ ಕೆಲವರು ಇದನ್ನು ಒಪ್ಪಲ್ಲ. ಪಕ್ಷದಲ್ಲಿ ಸೀಮಿತ ಗುಂಪುಗಾರಿಕೆ ಇದೆ, ಬೇಕಾದವ್ರಿಗೆ ಮಾತ್ರ ಇವರು ತಮ್ಗೆ ಬೇಕಾದವ್ರಿಗೆ ಮಾತ್ರ ಅವಕಾಶ ಕೊಡ್ತಾರೆ. ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ. ತಾರ್ಕಿಕ ಅಂತ್ಯ ಕಾಣ್ತಾ ಇಲ್ಲ ಹೋರಾಟಗಳು. ಅಂದರೆ ಈಗ ಈ ಮೂಡ ಹಗರಣದ್ದು, ವಾಲ್ಮೀಕಿ ಹಗರಣದೆಲ್ಲ ಹೋರಾಟ ಮಾಡಿದ್ರಲ್ಲ, ಯಾವುದೂ ತಾರ್ಕಿಕ ಅಂತ್ಯ ಕಾಣ್ತಿಲ್ಲ. ಇವ್ರ ವಿರುದ್ಧ ಮಾತನಾಡಿದ್ರೆ ಪಕ್ಷ ಬಿಡುವಂತೆ ಬೆಂಬಲಿಗರ ಮೂಲಕ ಹೇಳಿಸ್ತಾರಂತೆ, ಪಕ್ಷ ಬಿಟ್ಟು ಹೋಗಿ ಅಂತನ್ಬಿಟ್ಟು. ವಿಜಯೇಂದ್ರ ಮುಂದುವರೆದ್ರೆ ಬಂಡಾಯ ಇನ್ನಷ್ಟು ತಾರಕಕ್ಕೇರಬಹುದು. ಬಂಡಾಯ ಅಭ್ಯರ್ಥಿಯೂ ಕಣಕ್ಕಿಳಿಬಹುದು. ಇದು ಪಕ್ಷಕ್ಕೆ ಮುಜುಗರ. ಅಂದರೆ ನೆಕ್ಸ್ಟ್ ಎಲೆಕ್ಷನ್ಲಿ ಬಂಡಾಯ ಅಭ್ಯರ್ಥಿಗಳು ಜಾಸ್ತಿ ಆಗ್ತಾರೆ ಅಂತ. ಹೈಕಮಾಂಡ್ ನೇತೃತ್ವ ವಹಿಸಿ ಅಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು. ಇಲ್ಲದೇ ಇದ್ದರೆ ಹಿರಿಯರನ್ನು ಗುರುತಿಸಿ ಆಯಕಟ್ಟಿನ ಸ್ಥಳದಲ್ಲಿ ಕೂರಿಸಿ. ಇಲ್ಲದೇ ಇದ್ದರೆ ಇಡೀ ಪಕ್ಷ ಹಾಳಾಗೋದಕ್ಕೆ ವಿಜಯೇಂದ್ರ ಒಬ್ಬರೇ ಸಾಕು ಅಂತ. ಏನು ಇವರೆಲ್ಲ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರಾ? ಆಗೋ ಡ್ಯಾಮೇಜ್ ಎಲ್ಲ ಆಗಿದೆ ಪಕ್ಷಕ್ಕೆ, ಅದನ್ನು ಮಾಡಿರೋರೇ ಇವರು. ಆ ಯತ್ನಾಳ್ ಅವರು ಸಿಕ್ಕಿದಾಗ ಬಾಯಿಗೆ ಬಂದಂಗೆ ಮಾತಾಡಿಕೊಂಡು ಆಯಿತಾ, ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಮಾಡಿರೋದೇ ಇವರು. ಈ ವಿಜಯೇಂದ್ರ ಅವರು ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ.